ಒಂದು ಯೋಹಾನ 3ನೇ ಅಧ್ಯಾಯ 2ನೇ ವಚನ, एक यूहन्ना 3 अध्याय 2 वचन, 1 John chapter 3 2 verse, ಒಂದು ಯೋಹಾನ 3:7, एक यूहन्ना 3 2 वचन, 3 अध्याय 2 वचन, 1 John chapter 3 2 ಓದಿಯೋ. ಪ್ರಿಯರೇ, ಈಗ ನಾವು ಭೂಮಿಯಲ್ಲಿರುವಾಗ ದೇವರ ಮಕ್ಕಳಾಗುವುದು. ಹಲ್ಲೆಲೂಯಾ. ಮುಂದೆ ನಾವು ಯಾವ ರೀತಿ ಇರ್ತೀರೋ ಏನಾಗ್ತಿರೋ ಇನ್ನೂ ಅದು ಓಪನ್ ಆಗಿಲ್ಲ, ಇನ್ನೂ ಅದು ದರ್ಶನ ಆಗಿಲ್ಲ, ಅದು ಇನ್ನೂ ನಮ್ಮ ಮುಂದೆ ಬಂದಿಲ್ಲ, ಆ ಟೈಮ್ ಇನ್ನೂ ಬಂದಿಲ್ಲ, ದರ್ಶನ ಆಗಿಲ್ಲ. ಕ್ರಿಸ್ತನು ಪ್ರತ್ಯಕ್ಷನಾದರೆ ಅವೆಲ್ಲ ಹೇಗಿರುತ್ತೆ? ಆತನ ರೂಪ ಬೇರೆ ಆಗ್ತದೆ. ನೀನು ರೂಪಾಂತರವಂತಿಯ. ಈಗಿರೋ ಮುಖ ಇರಲ್ಲ, ಈಗಿರೋ ಫೇಸು ಇರಲ್ಲ, ಬೇರೆ ತರ ಆಗುತ್ತೆ. ಹಲ್ಲೆಲೂಯಾ. ಅದನ್ನು ಏನಂತಾರೆ? ಪರಲೋಕದ ರೂಪ, ಆತ್ಮರೂಪ, ಮಹಿಮಾ ರೂಪ. ಏನ್ ರೂಪ? ಮಹಿಮಾ ರೂಪ. ಇನ್ನೂ ಒಂದು ಮಾತು ಹೇಳ್ಬೇಕಂದ್ರೆ ರೂಪಾಂತರ ಹೊಂದಿರುವುದು. ಏನಂತೆ? ರೂಪಾಂತರ ಹೊಂದಿದಂತೆ. ಆಮೇಲೆ ಅಲ್ಲಿ ದಾವೀದ ನೋಡ್ತೀರಿ, ಅಲ್ಲಿ ಅಬ್ರಹಾಮ ನೋಡ್ತೀರಿ, ಅಲ್ಲಿ ಇಸಾಕ ನೋಡ್ತೀರಿ, ಅಲ್ಲಿ ಯಾಕೋಬ ನೋಡ್ತೀರಿ, ಅಲ್ಲಿ ಮೋಶೆಯನ್ನು ನೋಡ್ತೀರಿ, ಅಲ್ಲಿ ದಾನಿಯೇಲನ್ನು ನೋಡ್ತೀರಿ, ಅಲ್ಲಿ ದಾವೀದ. ಹಂಗೆ ಏನಿರಲ್ಲ, ಆತನಂತೆ ಇರ್ತೀರಿ. ಎಲ್ಲರೂ ಒಂದೇ ಫೇಸ್, ಎಲ್ಲರೂ ಒಂದೇ ತರ ಇರ್ತೀರಿ. ದೇವಕುಮಾರನ ತರ ಇರ್ತೀರಿ. ಯೇಸು ಕ್ರಿಸ್ತನ ತರ. ಯೇಸು ಕ್ರಿಸ್ತನ ಮುಖ ಹೇಗಿರ್ತದೋ ಆ ರೂಪದಲ್ಲಿ ನಮ್ಮ ಮುಖಗಳು ಮಾರ್ಪಡ್ತದೆ, ಚೇಂಜ್ ಆಗ್ಬಿಡ್ತೀವಿ ನಾವು. ಈಗಿರೋ ಮುಖ ಇದು ಭೂಲೋಕದ ಮುಖ, ಈಗಿರೋ ಈ ರೂಪ ಇದು ಭೂಲೋಕದ ರೂಪ, ಈಗಿರೋ ಈ ಮುಖ ಭೂಲೋಕದ ಮುಖ. ಈ ಮುಖ ಹೋಗಿ ಪರಲೋಕದ ಮುಖ, ಆತ್ಮೀಕ ದೇಹ, ಪ್ರಭಾವದಿಂದ ಕೂಡಿರೋ, ಮಹಿಮೆಯಿಂದ ಕೂಡಿರೋ ದೇಹ ನಿಮಗೆ ದೇವರು ಕೊಡ್ತಾನೆ. ಅಧಿಕ ಪ್ರಭಾವದಿಂದ ಕೂಡಿರೋ ಅದು ಹೆಂಗಿರ್ತದೆ ಅಂದ್ರೆ ಯೇಸು ಕ್ರಿಸ್ತನ ತರ ಇರ್ತದೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಸೊ ನಾವು ಫ್ಯೂಚರ್ ಹೆಂಗಿರ್ತೀರಿ? ಲೈಕ್ जीसस. यीशु मसीह जैसे रहेगा आने वाला दिन में. प्रभु का पास स्वर्ग में, इस पृथ्वी में हम कैसे रहेगा? प्रभु कैसे रहेगा? हम भी ऐसे रहेगा. ಆತನು ಹೇಗಿರ್ತಾನೋ ಆ ರೀತಿ ಇರ್ತೀವಿ. ನೋಡಿ, ಇವತ್ತಿನ ಮೆಸೇಜ್ಗೆ ಈ ವಾಕ್ಯದಲ್ಲಿ 2 ಪಾಯಿಂಟ್ ಅನ್ನು ತಗೊಳ್ಳಿ. 1, ಆತನು ಇರೋ ತರ ಇರ್ತೀವಿ. 2, ಎಲ್ಲಾರು ಒಂದೇ ತರ ಇರ್ತೀವಿ. ಹೇಳಿ, ಎಲ್ಲಾರು ಒಂದೇ ತರ. ಇವಾಗೆಲ್ಲಾರು ಬೇರೆ ಬೇರೆ ತರ ಇದ್ದೀರಲ್ಲ. ನೀನೊಂದು ವಿಶ್ವಾಸಿ, ಈ ವಿಶ್ವಾಸಿ, ಆ ವಿಶ್ವಾಸಿ, ಆ ಬ್ರದರ್, ಈ ಸಿಸ್ಟರ್, ಆ ಪೀಟರ್, ಈ ಜಾನ್, ಆ ಮರಿಯಾ, ಈ ಮೇರಿ. ಆಮೇಲೆ ಎಲ್ಲಾರು ಬೇರೆ ಬೇರೆ ಮುಖಗಳಿದೆ. ಯಾರು ರಕ್ಷಣೆ ಹೊಂದ್ತಾರೋ, ಯಾರು ರೂಪಾಂತರ ಹೊಂದ್ತಾರೋ, ಯಾರು ನಿಜವಾಗ್ಲೂ ದೇವರ ಬಳಿಗೆ ಹೋಗ್ತಾರೋ ಅವರೆಲ್ಲ ಹೋಗ್ತಾರಂದ್ರೆ ಯೇಸು ತರ ಹೋಗ್ತಾರೆ. ಯೇಸು ಮಸೀ ಜೈಸ ಹೋಗ್ತಾರೆ. ಏನಕ್ಕೆ ಇವತ್ತು ಈ ಕಥೆಯನ್ನು ಹೇಳ್ತಾ ಇದ್ದೀನಿ ಅಂದ್ರೆ, ಏನಕ್ಕೆ ಈ ವಾಕ್ಯವನ್ನು ಹೇಳ್ತಾ ಇದ್ದೀನಿ ಅಂದ್ರೆ, ದೇವರು ಇವತ್ತು ನಮ್ಮ ಮಧ್ಯದಲ್ಲಿ ಏಲಿಯನ್ಸ್ ಬಗ್ಗೆ ಮಾತಾಡ್ತಾರೆ. ಕೇಳಿದ್ರ? ಏಲಿಯನ್ಸ್ ಕೇಳಿದ್ರ? ಜನ ಕೇಳಿದ್ರು ಏಲಿಯನ್ಸ್ ಬಗ್ಗೆ ಎಲ್ಲಿ ಕೇಳಿದ್ದೀರ? ಮತ್ತೆ ಅಂದ್ಬಿಟ್ರೆ ಏಲಿಯನ್ಸ್ ಬಗ್ಗೆ ಕೇಳಿದ್ದೀರಾ? ಇದೆಯಾ ಏಲಿಯನ್ಸ್? ಅದಕ್ಕೆ ನಾವೇ ಮೈಸೂರ हिंदी पिक्चर है ना अमेरिका का? हाँ, न्यूज में आते डुप्लीकेट, सभी डुप्लीकेट. इसमें सच भी है, डुप्लीकेट भी है. ಏಲಿಯನ್ಸ್ ಅನ್ನೋದು ಒಂದು ನಿಜ ಇದೆ, ಅದರಲ್ಲಿ ಸುಳ್ಳು ಇದೆ. ಏನ್ ನಿಜ, ಏನ್ ಸುಳ್ಳು ನೋಡೋಣ. ಇವತ್ತು ಏಲಿಯನ್ಸ್ ಬಗ್ಗೆ ನಾವು ಧ್ಯಾನಿಸೋಣ. ಏಲಿಯನ್ಸ್ ನಿಜವಾಗ್ಲೂ ಇದೆಯಾ? ಏಲಿಯನ್ಸ್ ಬಗ್ಗೆ ಏನನ್ನ ಸುಳ್ಳು ಕಟ್ಟುಕತೆನ? ಸೈತಾನ ಇದ್ರ ಬಗ್ಗೆ ಲೋಕದವರಿಗೆ, ಜನಗಳಿಗೆ ಏನನ್ನ ಎದುರಿಸ್ತಾ ಇದ್ದಾನೆ? ಏನ್ ಸಂದೇಶವನ್ನ ಕೊಡ್ತಾ ಇದ್ದಾನೆ? ನಿಜವಾಗ್ಲೂ ಏಲಿಯನ್ಸ್ ಇದೆಯಾ? ಆಮೆನ್. ಹಲ್ಲೆಲೂಯಾ. ಅದಕ್ಕಿಂತ ಮುಂಚೆ ಆಲ್ರೆಡಿ ಒಂದು ವಾಕ್ಯ ಓದಿದ್ವಿ.
ಅದಕ್ಕಿಂತ ಮುಂಚೆ ಯಾರ್ಯಾರು ಎಲ್ಲೆಲ್ಲಿದ್ದಾರೆ ಅದನ್ನು ನೋಡೋಣ. ಒಂದು ಚೆನ್ನಾಗಿ ಕೇಳಿಸ್ತಾರೆ. ಪರಲೋಕದಲ್ಲಿ ದೇವರಿದ್ದಾರೆ. ಪರಲೋಕದಲ್ಲಿ ಯಾರಿದ್ದಾರೆ? ಎರಡು. ಪರಲೋಕದಲ್ಲಿ 4 ಜೀವಿಗಳಿದ್ದಾರೆ. 3 ಪರಲೋಕದಲ್ಲಿ ದೇವದೂತರಿದ್ದಾರೆ. 4 ಪರಲೋಕದಲ್ಲಿ ಕೆರೂಬುಗಳಿದ್ದಾರೆ. 5 ಭೂಲೋಕದಲ್ಲಿ ಮನುಷ್ಯರಿದ್ದಾರೆ ಬದುಕಿರೋರು. 6 ಪಾತಾಳದಲ್ಲಿ ಸತ್ತೋಗಿರೋ ಪಾಪಿಗಳಿದ್ದಾರೆ. 7 ಪರದೇಶಿಯಲ್ಲಿ ಪರಿಶುದ್ಧರಿದ್ದಾರೆ. 7 ವೆರೈಟಿ ಜನ ಇದ್ದಾರೆ. ಇವರು ಬಿಟ್ಟರೆ ಬೇರೆ ಯಾರು ಎಲ್ಲಿ ಇಲ್ಲ. ಏಲಿಯನ್ಸ್ ಅನ್ನೋದೊಂದು ಸುಳ್ಳು ಕಥೆ. ಸೈತಾನ ದೇವರ ಮಕ್ಕಳಿಗೆ, ದೇವರಿಗೆ ವಿರುದ್ಧವಾಗಿ ಈ ಲೋಕದ ಜನಗಳನ್ನ ರೇಗಿಸ್ತಾ ಇರೋದು. ಅವರಲ್ಲಿ ಒಂದು ಸುಳ್ಳು ಕಥೆಯನ್ನ ಅಂತ ಕೂಗುತ್ತಾ ಇದ್ದಾರೆ. ಏಲಿಯನ್ಸ್ ಅನ್ನೋದು ಇಲ್ಲ. ಆಕ್ಚುಲಿ ಏಲಿಯನ್ಸ್ ಬಗ್ಗೆ ಕೇಳಿದಿರಾ? ಏಲಿಯನ್ಸ್ ಹೆಂಗಿರ್ತವೆ ಹೇಳಿ ನೋಡಕ? ಎಲ್ಲ ಏಲಿಯನ್ಸ್ ಹೆಂಗಿರ್ತವೆ ಹೇಳಿ ನೋಡಕ? ನೋಡಿದ್ದೀರಾ? ಹೋಗಿ ಯಾರು ನೋಡಿದ್ರೆ ಏಲಿಯನ್ಸ್? ನೋಡಿಲ್ಲ. ಪಿಕ್ಚರ್ ಅಲ್ಲಿ ನೋಡಿಲ್ಲ, ಟಿವಿಯಲ್ಲಿ ನೋಡಿಲ್ಲ, ನ್ಯೂಸ್ ಅಲ್ಲಿ ನೋಡಿಲ್ಲ. ಹೋಗಿ ಮೊಬೈಲ್ ಅಲ್ಲಿ ನೋಡಿ. ಒಂದೇ ತರ ಇರ್ತಾರೆ. ಹೆಂಗಿರ್ತಾರೆ? ಒಂದೇ ರೈಸಲ್ವಾ? ಏಲಿಯನ್ಸ್ ಒಂದೇ ತರ ಇರ್ತಾರೆ ಅಂತ ಅವ್ರ ಮಾತು. ಇದರಲ್ಲಿ ಏನು ಒಂದು ಸತ್ಯ ಇದೆ ನೋಡೋಣ. ಯಾಕೆ ಏಲಿಯನ್ಸ್ ಕಥೆನ ಸೈತಾನ ಎತ್ತಿ ಬಿಟ್ಟು ಜನಗಳನ್ನ ಯಾಮಾರಿಸ್ತಾ ಇದ್ದಾನೆ, ಸುಳ್ಳು ಹೇಳ್ತಾ ಇದ್ದಾನೆ? ಓದಿ, ಇನ್ನೊಂದು ವಾಕ್ಯ ಓದಿ. ಯಾಕೆ ಏಲಿಯನ್ಸ್ ಅಂತ ಹೇಳ್ತಾರೆ ಅಂತ. ಜೂಡ 1:14-15, ಯೂದ 1ನೇ ಅಧ್ಯಾಯ 14-15, प्रकाशित पुस्तक पहले यूदा 14 और 15 वचन ओदी. ಆದಾಮನಿಗೆ 7ನೇಯವನ ತಲೆಯಾದ ಹನೋಕನು ಇಗೋ ಕರ್ತನು ಲಕ್ಷಾಂತರ ಪರಿಶುದ್ಧ ದೂತರನ್ನು ಕೂಡಿಸಿಕೊಂಡು ಎಲ್ಲರಿಗೆ ನ್ಯಾಯ ತೀರಿಸುವುದಕ್ಕಾಗಿ ಭಕ್ತಿಹೀನರೆಲ್ಲರನ್ನ ಮಾಡಿದ ಭಕ್ತಿ ಇಲ್ಲದ ಮತ್ತು ಭಕ್ತಿ ಇಲ್ಲದ ಪಾಪಿಷ್ಠರ ತನ್ನ ಮೇಲೆ ಹೇಳಿದ ಎಲ್ಲಾ ಕಠಿಣವಾದ ಮಾತುಗಳ ವಿಷಯವಾಗಿ ಅವರನ್ನು ಖಂಡಿಸುವುದಕ್ಕೆ ಭಕ್ತಿ ಬಗ್ಗೆ ಯಾವತ್ತು ಮಾತಾಡಿದ ದೇವರು ನಮ್ಮ ಚರ್ಚೆಯಲ್ಲಿ? ಭಕ್ತಿ ಬಗ್ಗೆ ಯಾವತ್ತು ಮಾತಾಡಿದ ದೇವರು ಚರ್ಚೆಯಲ್ಲಿ? ಲಾಸ್ಟ್ ಸಂಡೇ ಅಂದ್ರೆ ಹಿಂದಿನ ಸಂಡೇ. ಭಕ್ತಿ ಇಲ್ಲದವರನ್ನ ಏನ್ ಮಾಡ್ತಾರಂತೆ? ಖಂಡಿಸ್ತಾನಂತೆ ದೇವರು, ಗದರಿಸ್ತಾನಂತೆ. ನ್ಯಾಯ ತೀರ್ಪಲ್ಲಿ ಅವ್ರ ಮೇಲೆ ಕೋಪ ಕೊಡ್ತಾನಂತೆ ದೇವರು. ಭಯಭಕ್ತಿಯಲ್ಲಿ ದೇವರ ಮಕ್ಕಳಿಗೆ ಇಲ್ಲಿ ವಾಕ್ಯ ನೋಡಿ. ಯೇಸು ಸ್ವಾಮಿ ಬರುವಾಗ ಎಷ್ಟು ಜನ ಬರ್ತಾರಂತೆ? ಕೋಟ್ಯಾನುಕೋಟಿ ಲಕ್ಷೋಪಲಕ್ಷ ಪರಿಶುದ್ಧರೊಟ್ಟಿಗೆ ಬರ್ತಾರಂತೆ. ಆಮೇಲೆ ಎಷ್ಟು ಜನ? ಲಕ್ಷೋಪಲಕ್ಷ, ಸಾವಿರಾರು ಜನ, ನೂರಾರು ಜನ, ಸಾವಿರಾರು ಜನ, ಲಕ್ಷೋಪಲಕ್ಷ ಪರಿಶುದ್ಧರನ್ನ ಕರ್ಕೊಂಡು ಸೆಕೆಂಡ್ ಕಮಿಂಗ್ಸ್ ಅಲ್ಲಿ, ಎರಡನೇ ಬರೋಣ, तीसरा टाइम आने का समय में प्रभु सभी पवित्र आदमी लेके नीचे आए. किधर आएगा? ಅರ್ಮೆಗದೋನ್ ಜಾಗಕ್ಕೂ ಆएगा. ಎಲ್ಲಿಗೆ ಬರ್ತಾನೆ? ಎಣ್ಣೆ ಮರಗಳ ಗುಡ್ಡದ ಮೇಲೆ ಇಳಿದು ಅರ್ಮೆಗದೋನ್ ಗುಡ್ಡದ ಹತ್ರ, ಹಳ್ಳದ ಹತ್ರ, ಮೈದಾನದ ಹತ್ರ ಬರ್ತಾನೆ. ಅಲ್ಲೆಲ್ಲೂಯಾ. ಒಂದು ಚೆನ್ನಾಗಿ ಗಮನ ಇಡಿ, ಚೆನ್ನಾಗಿ ಗಮನ ಕೊಟ್ಟು ಕೇಳಿ. ಫಸ್ಟ್ ವಾಕ್ಯ ಓದಿದ್ರಿ, ನೋಡಕ್ಕೆ ಎಲ್ಲರೂ ಹೆಂಗಿರ್ತಾರಂತೆ? ಪರಿಶುದ್ಧರು, ವಿಶ್ವಾಸಿಗಳು, ಸಭೆ ಒಂದೇ ತರ ಇರ್ತಾರೆ. ಹೆಂಗಿರ್ತಾರೆ? ಒಂದೇ ತರ ಇರ್ತಾರೆ. ನೋಡಕ್ಕೆ ಹೆಂಗಿರ್ತಾರೆ? ಎಲ್ಲರೂ ಒಂದೇ ತರ ಇರ್ತಾರೆ. ವಾಕ್ಯ ಎಲ್ಲಿದೆ ಹೇಳಿ? ಕಿದರೆ ಬೋಲೋ ವಚನ. 1 ಯೋಹಾನ 3ನೇ ಅಧ್ಯಾಯ 2ನೇ ವಚನ. ನೋಡಕ್ಕೆ ಹೆಂಗಿರ್ತಾರಂತೆ?
ಒಂದೇ ತರ. ನೀವು ಹೋಗ್ಬಿಟ್ಟು ಗೂಗಲಲ್ಲಾಗಲಿ ವಿಕಿಪೀಡಿಯಾದಲ್ಲಾಗಲಿ ಏಲಿಯನ್ಸ್ ಬಗ್ಗೆ ಹೊಡೀರಿ, ಒಂದೇ ತರ ಇರ್ತಾರೆ. ಹಾಗಾದ್ರೆ ನಾವು ಏಲಿಯನ್ಸ ಅಲ್ಲ. ನಮ್ಮನ್ನ ಪರಿಶುದ್ಧರನ್ನ ಯೇಸು ಸ್ವಾಮಿ ಜೊತೆ ರಿಟರ್ನ್ ಬರೋ ಪರಿಶುದ್ಧರನ್ನ ಏಲಿಯನ್ಸ್ ಅಂತ ಇದ್ದಾನೆ. ಸೈತಾನ ಏನಂತ ಇದ್ದಾನೆ? ಯಾರನ್ನ ಏಲಿಯನ್ಸ್ ಅಂತ ಇರೋದು? ಪರಿಶುದ್ಧ ಜನರನ್ನ, ಪವಿತ್ರರನ್ನ, ಯೇಸು ಸ್ವಾಮಿ ಸಭೆಯನ್ನ, ಮೊದಲ ಗಿತ್ತಿ ಸಭೆಯನ್ನ. ಆಮೆನ್. ಏಲಿಯನ್ಸ್ ಅಂತ ಸುಳ್ಳು ಕಟ್ಟು ಕಥೆಯನ್ನ ಸೈತಾನ ಕಟ್ತಾ ಇದ್ದಾನೆ. ನಂಬೇಡಿ, ಏಲಿಯನ್ಸ್ ಅನ್ನೋದಿಲ್ಲ. ಒಂದು, ಪರಲೋಕದಲ್ಲಿ ದೇವರಿದ್ದಾರೆ, 2 ದೇವದೂತರಿದ್ದಾರೆ, 3 ಕೆರೂಬಿಗಳಿದ್ದಾರೆ, 4 ಜೀವಿಗಳಿದ್ದಾರೆ, 5 ಪಾಪಿಗಳು ಪಾತಾಳದಲ್ಲಿದ್ದಾರೆ, 6 ಭೂಮಿಯಲ್ಲಿ ಮನುಷ್ಯರಿದ್ದಾರೆ, 7 ಪರಿಶುದ್ಧರು ಪರದೇಶಿಯಲ್ಲಿದ್ದಾರೆ, ಸತ್ಯರು. ಹಲ್ಲೆಲೂಯಾ. ಇಷ್ಟು ಬಿಟ್ರೆ ಬೇರೆ ಯಾರು ಇಲ್ಲ, ಎಲ್ಲಿ. ಏಲಿಯನ್ಸ್ ನ ಕನ್ನಡದಲ್ಲಿ ಏನಂತಾರೆ? ಏಲಿಯನ್ಸ್ ನ ಕನ್ನಡದಲ್ಲಿ ಹಲ್ಲೆಲೂಯಾ ಅನ್ಯ ಗ್ರಹ ಜೀವಿಗಳು. ಬರ್ಕೋಬೇಕಾ? ಅನ್ಯ ಗ್ರಹ ಜೀವಿಗಳು. ಇನ್ನೂ ಒಂದು ಹೆಸರಿದೆ ಪರಕೀಯರು. ಇನ್ನೂ ಒಂದು ಹೆಸರಿದೆ ಪರದೇಶಿಗಳು. ಇನ್ನೂ ಒಂದು ಹೆಸರಿದೆ ವಿದೇಶಿಯರು. ಆಮೇಲೆ ಪರದೇಶಸ್ಥರು. ಇನ್ನೂ ಒಂದು ಹೆಸರಿದೆ ಪರದೇಶಸ್ಥರು. ಇಷ್ಟು ಹೆಸರುಗಳು ಏಲಿಯನ್ಸ್ ಇದೆ. ಏಲಿಯನ್ಸ್ ನ ಸೈತಾನ ಯಾರಂತ ಹೇಳ್ತಾರೆ ಅಂದ್ರೆ ನಮ್ಮನ್ನ. ನಾವು ಏಲಿಯನ್ಸ್ ಅಲ್ಲ. ನಾವು ಅಂದ್ರೆ ಪರಿಶುದ್ಧರು. ರಕ್ಷಣೆ ಹೋಗಿ ಯೇಸು ಸ್ವಾಮಿ ಬಳಿಗೆ ಹೋಗಿ ತಿರುಗಿ ಈ ಭೂಮಿಗೆ ವಾಪಸ್ ಬರ್ತಾರೆ. ಈ ಭೂಮಿಗೆ ವಾಪಸ್ ಬರ್ತಾರೆ. 1000 ವರ್ಷ ಆಳ್ವಿಕೆ ಮುಂಚೆ, ಅರಣ್ಯದಲ್ಲಿ ಯುದ್ಧಕ್ಕಿಂತ ಮುಂಚೆ ಬರ್ತಾರೆ. ಆ ಬರೋ ಅವ್ರನ್ನ ಸೈತಾನ ಏನಂತ ಕತೆ ಕಟ್ತಾ ಇದ್ದಾನೆ? ಆಕಾಶದಲ್ಲಿ, ಅನ್ಯ ಗ್ರಹದಲ್ಲಿ, ಬೇರೆ ಗ್ರಹದಲ್ಲಿ ಈ ಭೂಮಿ ಬಿಟ್ಟು ಈ ಭೂಮಿಗೆ ಸಂಬಂಧಪಟ್ಟಿರೋದು ಒಂದು ಗ್ರಹವಾಸಿಗಳಿದ್ದಾರೆ, ಅನ್ಯ ಗ್ರಹಸ್ಥರಿದ್ದಾರೆ, ಅನ್ಯ ಗ್ರಹ ಜೀವಿಗಳಿದ್ದಾರೆ, ಏಲಿಯನ್ಸ್ ಇದ್ದಾರೆ. ಹಲ್ಲೆಲೂಯಾ. ಅಂತ ಮನುಷ್ಯರಲ್ಲಿ ಸುಳ್ಳು ಸುದ್ದಿಯನ್ನ ಹಾಕ್ತಾರೆ. ಆಕ್ಚುಲಿ ಅರಣ್ಯದಲ್ಲಿ ಯುದ್ಧ ಅಂತ ಹೇಳಿದಲ್ಲ, ಅರಣ್ಯದಲ್ಲಿ ಮೈದಾನ ಅಂತ ಹೇಳಿದಲ್ಲ, ಅಲ್ಲಿ ಯೇಸು ಸ್ವಾಮಿ ಕ್ರಿಸ್ತು ವಿರೋಧಿ ಮೇಲೆ, ಸುಳ್ಳು ಮುರುಗರ ಮೇಲೆ, ಆಂಟಿ ಕ್ರೈಸ್ಟ್ ಮೇಲೆ, ವಿರೋಧಿಗಳ ಮೇಲೆ, 20 ಕೋಟಿ ಜನಗಳ ಮೇಲೆ, ಯಾರ ಮೇಲೆ ಯುದ್ಧಕ್ಕೆ ಬರ್ತಾನೆ ಯೇಸು ಸ್ವಾಮಿ. ಯೇಸು ಸ್ವಾಮಿ ಜೊತೆ ಪರಿಶುದ್ಧರು ಅಂದ್ರೆ ನಾವು ರಕ್ಷಣೆ ಮುಂದೆ ಹೋಗಿರೋ ಪರಿಶುದ್ಧರು ಸಮೇತ ಜೊತೆಯಲ್ಲಿ ಬರ್ತಾನೆ. ಬಂದು ಆ ಆಂಟಿ ಕ್ರೈಸ್ತನ, ಕ್ರಿಸ್ತು ವಿರೋಧಿಯನ್ನ, ಸೈತಾನನ ಮಗನನ್ನ ಕೊಂದು ಹಾಕ್ತಾರೆ. ಜೀವಂತವಾಗಿ ಹಿಡಿದು ಸೋಲಿಸಿ ನರಕದಲ್ಲಿ ಹಾಕ್ತಾರೆ. 2ನೇ ಸುಳ್ಳು ಪ್ರವಾದಿಯನ್ನ ನರಕದಲ್ಲಿ ಹಾಕ್ತಾರೆ. 20 ಕೋಟಿ ಜನ ಆ ಯುದ್ಧದಲ್ಲಿ, ಆ ಮೈದಾನಕ್ಕೆ ಜನಗಳು ಬಂದಿರ್ತಾರೆ. ಯಾರು ಬಂದಿರ್ತಾರೆ? ಈ ಬಾಡಿಯಲ್ಲಿ, ಈ ಶರೀರದಲ್ಲಿ. ಓದಿ ಆ ವಾಕ್ಯ, ಪ್ರಕಟಣೆ ಗ್ರಂಥ 9ನೇ ಅಧ್ಯಾಯ 15-16, ರೆವಲೇಷನ್ ಚಾಪ್ಟರ್ 9 15-16, प्रकाशित पुस्तक 9 अध्याय 15 से 16 वचन. ಆಗ ಮನುಷ್ಯರೊಳಗೆ 100ರಲ್ಲಿ 1 ಭಾಗದ ಜನರನ್ನು ಸಂಹಾರ ಮಾಡುವುದಕ್ಕಾಗಿ ಅದೇ ವರ್ಷ ಅದೇ ತಿಂಗಳು ದಿನ ತಾಸಿಗೆ ಸಿದ್ಧವಾಗಿದ್ದ ಎಷ್ಟು? 200 ಮಿಲಿಯನ್ಸ್. ಇಂಗ್ಲಿಷ್ ಬೈಬಲ್ ಅಲ್ಲಿ 200 ಮಿಲಿಯನ್ಸ್ ಅಂತ ಬಂದಿರ್ತದೆ. 20 ಕೋಟಿ 20 crore ಜನ ಯುದ್ಧಕ್ಕೆ ಬಂದಿರ್ತಾರೆ. ಯೇಸು ಸ್ವಾಮಿ ಮೇಲೆ, ದೇವಜನರ ಮೇಲೆ ಎಷ್ಟು ಕೋಟಿ? ಅವ್ರ ಮುಂದ್ಗಡೆ ಯಾರಿರ್ತಾನೆ?
ಆಂಟಿ ಕ್ರೈಸ್ಟ್, ಕ್ರಿಸ್ತು ವಿರೋಧಿ, ಸುಳ್ಳು ಪ್ರವಾದಿ. ಅವ್ರ ಜೊತೆಯಲ್ಲಿ ಈ ಕಡೆ ಯಾರಿರ್ತಾರೆ? ಈ ಕಡೆ ಸುಳ್ಳು ಪ್ರವಾದಿ, ಕ್ರಿಸ್ತು ವಿರೋಧಿ, ಆಂಟಿ ಕ್ರೈಸ್ತು, 20 ಕೋಟಿ ಅನ್ಯ ಜನರು ದೇವರಿಗೆ ವಿರೋಧವಾಗಿ ಬಂದಿರ್ತಾರೆ. ಈ ಕಡೆ ಜೀಸಸ್ ಇರ್ತಾರೆ. ಯಾರಿರ್ತಾರೆ? ಜೀಸಸ್. ಪರಿಶುದ್ಧರು, ಕೋಟ್ಯಾನುಕೋಟಿ, ಲಕ್ಷೋಪಲಕ್ಷ ಪರಿಶುದ್ಧರು ಬಂದಿರ್ತಾರೆ. ಯಾರು ಬಂದಿರ್ತಾರೆ? ಚೆನ್ನಾಗಿ ಕೇಳ್ತಾ ಇದ್ದಾರೆ ಎಲ್ಲರೂ. ಅವರೆಲ್ಲ ಹೇಗಿರ್ತಾರೆ? ಸ್ವಾಮಿ ಹಿಂದೆ ಇರೋರು ಒಂದೇ ತರ ಇರ್ತಾರೆ ಅಂತ ಹೇಳಿ. ಹೆಂಗಿರ್ತಾರೆ ನೋಡಕ? ಒಂದೇ ತರ ಇರ್ತಾರೆ. ಅವಾಗ ಜನಗಳು ಅನ್ಕೊಂತಾರೆ, ಕರೆಕ್ಟ್, ನಾವು ಏಲಿಯನ್ಸ್ ಅಂತ ಕೇಳಿದ್ರಲ್ವಾ, ನೋಡಿ ಇವ್ರು ಬಂದಿದ್ದಾರೆ. ಅವ್ರು ಯಾರು? ಆಕ್ಚುಲಿ ಪರಿಶುದ್ಧರು, ಭೂಮಿಯಲ್ಲಿ ಪರಿಶುದ್ಧರಾಗಿ ಜೀವಿಸಿದವರು, ದೇವರಿಗಾಗಿ ಪಾಪವನ್ನ ಅಸಹ್ಯಪಟ್ಟು ಜೀವಿಸಿದವರು. ಅವ್ರನ್ನ ಏಲಿಯನ್ಸ್. ನೋಡಿ ನಾನು ಹೇಳಿದಲ್ಲ, ನೋಡಿ ಇವರು ಬಂದಿದ್ದಾರೆ ಏಲಿಯನ್ಸ್. ನೋಡಿ ಒಂದೇ ತರ ಇದ್ದಾರೆ ಎಲ್ಲರೂ. ಆಮೇಲೆ ದಾವಿದ ತರ ಇರಲ್ಲ, ರೂಪಾಂತರ ಹೊಂದಿರ್ತಾನೆ. ಎಲಿಯ ತರ ಇರಲ್ಲ, ಎಲೀಸ ತರ ಇರಲ್ಲ, ನೀನ್ ನಿನ್ ತರ ಇರಲ್ಲ, ನಾನು ನನ್ನ ತರ ಇರಲ್ಲ. ನೀನು ನಾನು ಕರೆಕ್ಟ್ ಆಗಿ ನಿಂತ್ಕೊಂಡ್ರೆ ಯೇಸು ಸ್ವಾಮಿ ತರ ಇರ್ತೀನಿ. ಅವಾಗ ಎಲ್ಲರೂ ಒಂದೇ ಟೈಪ್ ಇರ್ತಾರೆ. ನಿಮ್ಮ ಮನೆಗೆ ಹೋಗಿ ಚೆಕ್ ಮಾಡ್ಕೊಳ್ಳಿ, ಏಲಿಯನ್ಸ್ ಅಂತ ಹೊಡಿ, ಒಂದೇ ತರ ಇರ್ತಾರೆ. ನೋಡಿ ಇದ್ರಲ್ಲಿ ಅರ್ಧ ಸುಳ್ಳಿದೆ, ಅರ್ಧ ನಿಜ ಇದೆ. ನೋಡಿ ಏಲಿಯನ್ಸ್ ಅಲ್ಲಿ ನೋಡಿ ಹೇಳ್ದಂಗೆ ಅವತ್ತು ಬಂದು ನಿಂತಿರ್ತಾರೆ ಅರ್ಮೇಲೋನ್ ಯುದ್ಧದಲ್ಲಿ, ಸೆಕೆಂಡ್ ಕಮಿಂಗ್ಸ್ ಅಲ್ಲಿ ಒಂದು ಗ್ರೂಪ್ ಒಂದೇ ತರ ನಿಂತಿರ್ತಾರೆ. ಈ ಕಡೆ 20 ಕೋಟಿ ಅನ್ಯ ಜನಗಳು ನಿಂತಿದ್ದಾರೆ ಯುದ್ಧಕ್ಕೆ. ಯಾಕೆ ಅಷ್ಟು ಜನ? ಯೂದ 1:15 ಏನ್ ಹೇಳ್ತೈತೆ? ಪರಿಶುದ್ಧರು ಎಷ್ಟು ಜನ ಇರ್ತಾರಂತೆ? ಪರಿಶುದ್ಧರು ಎಷ್ಟು ಜನ ಇರ್ತಾರಂತೆ? ಲಕ್ಷೋಪಲಕ್ಷ ಹೇಳಿ ನಾಚಿಕೆ ಪಡಬೇಡಿ. ಎಷ್ಟು ಜನ ಇರ್ತಾರಂತೆ? ಓದಿ ವಾಕ್ಯ ಒಬ್ಬ ಲಕ್ಷ ಅಲ್ಲ, ಲಕ್ಷಾಂತರ. ಲಕ್ಷ ಅಂದ್ರೆ 1 ಲಕ್ಷ, ಲಕ್ಷಾಂತರ ಅಂದ್ರೆ ತುಂಬಾ. ಇದನ್ನ ಕೇಳಿರೋ ಸೈತಾನ, ಈ ವಾಕ್ಯವನ್ನು ಗ್ರಹಿಸಿರೋ ಸೈತಾನ ದೇವ್ರ ಮಕ್ಕಳಿಗೆ, ದೇವರಿಗೆ ವಿರುದ್ಧವಾಗಿ 20 ಕೋಟಿ ಜನರನ್ನ ಸೇರಿಸ್ತಾನೆ. ಎಷ್ಟು ಕೋಟಿ ಜನರನ್ನ? ಆ ದೇವ್ರ ಪರ ಎಷ್ಟು ಜನ ಬಂದು ನಿಂತಿರ್ತಾರೆ? ಲಕ್ಷೋಪಲಕ್ಷ, ಕೋಟ್ಯಾನುಕೋಟಿ ಪರಿಶುದ್ಧರು ಬಂದಲ್ಲಿ ನಿಂತಿರ್ತಾರೆ. ಅದು 100 ಲಕ್ಷನೇ ಇರ್ಬೋದು, ಅದು 200 ಲಕ್ಷನೇ ಇರ್ಬೋದು, ಅದು 1000 ಲಕ್ಷನೇ ಇರ್ಬೋದು, ಅದು 2000 ಲಕ್ಷನೇ ಇರ್ಬೋದು, ಅದು 100 ಕೋಟಿ ಲಕ್ಷ ಕೂಡ ಇರ್ಬೋದು, ಹೇಳಕ್ಕಾಗಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಲ್ಲ ಕೇಳಬೇಕು ನೀವು. ಬೈಬಲ್ ಅಲ್ಲಿ ಕೊಟ್ಟಿದ್ದೀವಿ. ಬೈಬಲ್ ಅಲ್ಲಿ ಏಲಿಯನ್ಸ್ ಅನ್ನೋ ಪದ ಇಲ್ಲ. ಏಲಿಯನ್ಸ್ ಇಲ್ಲ ಬೈಬಲ್ ಅಲ್ಲಿ. ಏನ್ ಬರೀತಾರೆ? ನಾನು ಹೇಳಿದ್ದೆ ಬೈಬಲ್ ಅಲ್ಲಿ ಕೆರೋಬಿಗಳಿದ್ದಾರೆ, 4 ಜೀವಿಗಳಿದ್ದಾರೆ, ದೇವದೂತರಿದ್ದಾರೆ, ಸೆರೇಬಿಯರಿದ್ದಾರೆ, ಪರಿಶುದ್ಧರಿದ್ದಾರೆ, ಪಾಪಿಗಳಿದ್ದಾರೆ, ಯೇಸು ಸ್ವಾಮಿ ಇದ್ದಾನೆ, ತಂದೆಯಾದ ದೇವರಿದ್ದಾನೆ, ಪರಿಶುದ್ಧ ಆತ್ಮರಿದ್ದಾರೆ. ಈ 7 ವೆರೈಟಿ ಬಿಟ್ಟು ಬೇರೆ ಯಾರು ಇಲ್ಲ. ಏಲಿಯನ್ಸ್ ಅನ್ನೋದು ಸುಳ್ಳು. ಸತ್ಯ ಹೆಂಗಂದ್ರೆ, ನಾವು ಯುದ್ಧಕ್ಕೆ ಬರೋ ದಿನ ಆ ಯೇಸು ಕ್ರಿಸ್ತನ ಜೊತೆ ಬರೋ ನಮ್ಮನ್ನ ನಾವೆಲ್ಲ ನೋಡೋದಕ್ಕೆ ಆ ಪರಿಶುದ್ಧರೆಲ್ಲ ಒಂದೇ ಸ್ಟ್ರಕ್ಚರ್ ಅಲ್ಲಿ ಇರ್ತಾರೆ, ಒಂದೇ ಫೇಸ್, ಒಂದೇ ಮಾರ್ಕ್, ಒಂದೇ ಇದ್ರಲ್ಲಿ ಇರ್ತಾರೆ. ಎಲ್ಲಾರು ರೂಪಾಂತರಗಳು. ಹೆಂಗೋದಿ? ರೂಪಾಂತರ. ಯೇಸು ಸ್ವಾಮಿ ಸತ್ತೋದ, 3ನೇ ದಿನದಲ್ಲಿ ಎದ್ದು ಬಂದ, ಅಲ್ಲೇ ಬಂದು ನಿಂತಿದ್ದಾನೆ. ಮರಿಯಳಿಗೆ ಕಂಡುಹಿಡಿಯಕ್ಕಾಗ್ತಾ ಇಲ್ಲ. ಯಾರು ಅನ್ಕೊಂಡಿರಂತೆ? ಯೇಸು ಸ್ವಾಮಿನ ತೋಟ ಮಾಲಿ. ಯಾರು ಅನ್ಕೊಂಡಂತೆ? ಯಾಕಂದ್ರೆ ಆತನ ಮುಖ ಅಲ್ಲಿ ಚೇಂಜ್ ಆಗಿದೆ. ಆತನ ಮುಖ ಏನಾಗಿದೆ? ಚೇಂಜ್ ಆಗಿದೆ. ಯಮಹ ಊರಿಗೆ 6 ಮಂದಿ ಶಿಷ್ಯ ಜೊತೆ ನಡ್ಕೊಂಡು ಯೇಸು ಸ್ವಾಮಿ ಹೋಗ್ತಾ ಇದ್ದಾನೆ. ಮಾತಾಡ್ತಾ ಇದ್ರೆ ಅವ್ರಿಗೆ ಯೇಸು ತರ ಇದ್ದಾರೆ ನಂಬಕ್ಕಾಗಿಲ್ಲ. ಅಲ್ಲಿ ಹೋಗಿ ರೊಟ್ಟಿ ಮುಂದೆ ತಿಂದ್ಮೇಲೆ ಅವ್ರು ಕಣ್ಣು ತೆರೆದ ಮೇಲೆ ಅದಕ್ಕೆ ಮಾಯ ಆಗ್ಬೇಕು. ಹೌದಲ್ಲ, ನಮ್ಮ ಜೊತೆಲೇ ನೋಡ್ಕೊಂಡ್ ಬಂದ ಯೇಸು ಯಾಕೆ ಕಂಡು ಹಿಡಿದಿಲ್ಲ?
ಅದು ಮುಖ ಬೇರೆ ಇತ್ತು. ಹಂಗೆ ನಮ್ಮ ಮುಖ ಕೂಡ ಚೇಂಜ್ ಆಗುತ್ತೆ. ಇದು ಭೂಲೋಕದ ಸ್ವರೂಪ, ಇದು ಭೂಲೋಕದ ಮಹಿಮೆ. ಇದು ಯಾವ ಮಹಿಮೆ? ನನಗೆ ನೋಡಿ, ನನ್ನ ಮಾತನ್ನು ಇದು ಯಾವ ಮಹಿಮೆ? ಭೂಲೋಕದ ಮಹಿಮೆ. ಪರಲೋಕದ ಮಹಿಮೆ ಮುಖ ಬೇರೆ ಇದೆ, ಭೂಲೋಕದ ಮಹಿಮೆ ಮುಖ ಬೇರೆ ಇದೆ. ಅದಿಲ್ಲಿದೆ ಅಂದ್ರೆ ವಾಕ್ಯ 1 ಕೊರಿಂಥ 2ನೇ ಅಧ್ಯಾಯದಲ್ಲಿದೆ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ, ಆಮೆನ್. ಚೆನ್ನಾಗಿ ಕೇಳಿ, ಗಮನ ಕೊಟ್ಟು ಕೇಳಿ, ಮನಸ್ಸು ಕೊಟ್ಟು ಕೇಳಿ. ಏಲಿಯನ್ಸ್ ಕಥೆ ಫುಲ್ ಶುದ್ಧ ಸುಳ್ಳು. ಕೋಟ್ಯಾನುಕೋಟಿ ಲಕ್ಷೋಪಲಕ್ಷ ಪರಿಶುದ್ಧರು ಬರ್ತಾರೆ. ಅವ್ರ ಎದುರಿಗೆ 20 ಕೋಟಿ ಸೋಲ್ಜರ್ಸ್ ಹಂಗೆ ಜನರಿಗೆ ನಿಂತಿರ್ತಾರೆ. ರಾಜರು, ಅರಸುಗಳು, ಶಾಸ್ತ್ರಾಧಿಪತಿಗಳು ಯಾರು ನಿಂತಿರ್ತಾರೆ? Amen. Hallelujah. Praise the Lord. Praise the Lord. Amen. ಓದಿ ಪ್ರಕಟಣೆ ಗ್ರಂಥ 19:19. ಇದೇನಂದ್ರೆ ಅರಣ್ಯದ ಯುದ್ಧ, ಅರಣ್ಯದ ಯುದ್ಧ ನಡೆಯೋ ಒಂದು ವಾಕ್ಯ ಇದು. ಎಷ್ಟು ಸೈನ್ಯ? ಸೈನ್ಯ ಎಷ್ಟು? 20 ಕೋಟಿ. ಅದು ಅನ್ಯ ಜನರಿಗೆ. ಲಕ್ಷೋಪಲಕ್ಷ ಪರಿಶುದ್ಧ, ಇದು ಅನ್ಯ ಜನಗಳ ಬಗ್ಗೆ ಹೇಳ್ತಾರೆ. ಸೈನ್ಯಗಳವರು ಆ ಯಾರು ಕುದುರೆ ಮೇಲೆ ಕೂತಿರೋರು? ಯೇಸು ಸ್ವಾಮಿ. ಯಾರು? ಯೇಸು ಸ್ವಾಮಿ. ಎಷ್ಟು ಜನ ಬಂದಿದ್ದಾರೆ ಯುದ್ಧ ಮಾಡಕ? 20 ಕೋಟಿ ಜನ ಬಂದರು. ಯಾರ ಮೇಲೆ? ಯೇಸು ಸ್ವಾಮಿ ಮೇಲೆ, ದೇವ ಜನರ ಮೇಲೆ, ದೇವರ ಮಕ್ಕಳ ಮೇಲೆ, ಕೂತಿದ್ದವನ ಮೇಲೆ ಯುದ್ಧ ಮಾಡುವುದಕ್ಕಾಗಿ ಕೂಡಿ ಬಂದಿರುವುದನ್ನ ಕಂಡೆರು. ಯುದ್ಧ ಏನಾಗ್ತದೆ ನೋಡಿ. ಆ ಮೃಗವು, ಆಂಟಿ ಕ್ರೈಸ್ತು ಸೆರೆ ಸಿಕ್ಕಿತು. ಇದಲ್ಲದೆ ಮೃಗದ ಮುಂದೆ ಮಾತುಕಾರ್ಯಗಳನ್ನು ಮಾಡಿದ ಮೃಗದ ಗುರುತು ಹಾಕಿಸಿಕೊಂಡವರನ್ನು, ಅದರ ವಿಗ್ರಹಕ್ಕೆ ನಮಸ್ಕರಿಸಿದವರನ್ನು, ಮರಳುಗೊಳಿಸಿದ ಸುಳ್ಳು ಪ್ರವಾದಿ ಅದರೊಟ್ಟಿಗೆ ಸೆರೆ ಸಿಕ್ಕಿತು. ಇವರಿಬ್ಬರು ಜೀವ ಸಹಿತವಾಗಿ ದಗದಗನೆ ಗಂಧಕದ ಉರಿಯುವ ಬೆಂಕಿಯ ಕೆರೆಯಲ್ಲಿ ಹಾಕಲ್ಪಟ್ಟವರು. ಆಮೆನ್, ಆಮೆನ್. ಮಿಕ್ಕಿದವರು ಏನಾದ್ರು 20 ಕೋಟಿ ಜನ ಬೆಂಕಿಯಿಂದ ಸತ್ತೋದು. ಕತ್ತಿ ಅಂದ್ರೆ ಕತ್ತಿ ಬರಲ್ಲ, ಅವಾಕ್ಯ, ಅವಾಕ್ಯ. ಆಮೆನ್. ಅವಾಕ್ಯನೇ ಕತ್ತಿಯಾಗಿ ಬರ್ತೈತೆ. ಪ್ರೈಸ್ ದಿ ಲಾರ್ಡ್. ಇದು ಏಲಿಯನ್ಸ್ ಇದ್ದಾರೆ. ಅದು ಏಲಿಯನ್ಸ್ ಅಲ್ಲ, ನಮ್ಮನ್ನ ಪರಿಶುದ್ಧರನ್ನ ಏಲಿಯನ್ಸ್ ಅಂತ ಸೈತಾನ ಒಂದು ಸುಳ್ಳು ಕಥೆಯನ್ನ ಹಬ್ಬುತ್ತಾ ಇದ್ದಾರೆ. ಸುಳ್ಳು ಕಥೆಯನ್ನ ಎತ್ತಿ ಹೇಳ್ತಾ ಇದ್ದಾರೆ. ಹಲ್ಲೆಲೂಯಾ. ಏನಿಲ್ಲ, ನಾನು ತಿರುಗಾ ಹೇಳ್ತಾ ಇದ್ದೀನಿ. ಪರಲೋಕದಲ್ಲಿ ದೇವರಿದ್ದಾನೆ, ಪರಿಶುದ್ಧರಿದ್ದಾರೆ, ಜನಗಳಿದ್ದಾರೆ, ದುರಾತ್ಮಗಳಿವೆ, ಅಂಧಕಾರ ಶಕ್ತಿಗಳಿದೆ ಪಾತಾಳದಲ್ಲಿ. ಹಲ್ಲೆಲೂಯಾ. ಪಾತಾಳದಲ್ಲಿ ಪಾಪಿಗಳಿದ್ದಾರೆ, ಪರದೇಶದಲ್ಲಿ ಪರಿಶುದ್ಧರಿದ್ದಾರೆ, ಪರಲೋಕದಲ್ಲಿ ದೇವದೂತರಿದ್ದಾರೆ, ಕೆರೂಬಿಗಳಿದ್ದಾರೆ, ಜೀವಿಗಳಿದ್ದಾರೆ, ಸೆರೆಫಿಯರಿದ್ದಾರೆ. ಇಷ್ಟು ಬಿಟ್ಟರೆ ಬೇರೆ ಯಾರು ಇಲ್ಲ. ಹಂಗಿದ್ರೆ ಬೈಬಲ್ ಬರೀತಾ ಇದ್ದ ಒಂದು ವಿಜ್ಞಾನಿ, ನಾನು ನಮ್ಮ ಮನೆ ಫ್ರಿಜ್ಜಲ್ಲಿ ಒಂದು ಕಥೆಯನ್ನು ಹೇಳಿದೆ. ಏನಂದ್ರೆ ಆ ಮಾತು, ನಮ್ಮ ಮನೆ ಫ್ರಿಜ್ಜಲ್ಲಿ ಏಲಿಯನ್ಸ್ನ ಕೂಡಿಕ್ಕಿದ್ದೀನಿ, ಏಲಿಯನ್ಸ್ ನಮ್ಮ ಮನೆ ಫ್ರಿಜ್ಜಲ್ಲಿ ಸೇವ್ ಮಾಡಿದ್ದೀನಿ ಬನ್ನಿ ಅಂತ ಕತೆ. ಪ್ರೆಸ್ ಅವರೆಲ್ಲ ಬಂದ್ಬಿಟ್ರು, ಸೈಂಟಿಸ್ಟ್ ಎಲ್ಲ ಬಂದ್ಬಿಟ್ರು. ಫ್ರಿಜ್ ತೆಗೆದ್ರೆ ಏಲಿಯನ್ಸೇ ಇಲ್ಲ. ಆಮೇಲೆ ಅವನು ಹೇಳ್ದ ಇತ್ತು, ಎಲ್ಲ ಹೋಗ್ಬಿಡ್ತು, ಮಾಯ ಆಗ್ಬಿಟ್ಟಿದೆ ಅಂತ ಸುಳ್ಳು ಹೇಳ್ಬಿಟ್ಟು. ಆಕ್ಚುಲಿ ಅಲ್ಲಿ ಇಲ್ಲ, ಏಲಿಯನ್ಸೇ ಇಲ್ಲ. ಅದು ಹೆಂಗ್ ಬರ್ತಾರೆ?
ನೋಡೋದಕ್ಕೆ ಒಂಥರ ಹಿಂಗಿರ್ತಾರೆ. ಆ ಏಲಿಯನ್ಸ್ ಹಿಂಗಿರ್ತಾರೆ, ಒಂದೇ ತರ ಇರ್ತಾರೆ, ಬಾಯಿ ಕಣ್ಣು ಎಲ್ಲ ತುಂಬಾ ಇದ್ದಾರೆ ಅಂತ ಹೇಳ್ತಾರೆ. ಇಲ್ಲ, ಅವನ್ನ ಕೂಡಿಕ್ಕಿದ್ದೀನಿ, ನಮ್ಮನೆ ಪಿಕ್ಚರ್ ಇಟ್ಟಿದ್ದೀನಿ, ಬನ್ನಿ. ಪ್ರೆಸ್ ಅವರೆಲ್ಲ ಬಂದರು, ಪೇಪರ್ ಅವರು ಬಂದರು, ಮೀಡಿಯಾದವರು ಬಂದರು, ಸೈಂಟಿಸ್ಟ್ಗಳು ಬಂದರು. ನೋಡಿದ್ರೆ ಏಲಿಯನ್ಸ್. ಅಮೇರಿಕದಲ್ಲಿ ಏರಿಯಾ 150. ಅಲ್ಲೆಲ್ಲೂಯ್ಯ. ಆ ಏರಿಯಾದಲ್ಲಿ ಯಾರು ಬಿಡಲ್ಲ ಅಮೇರಿಕದಲ್ಲಿ. ಕಾರಣ ಏನಂದ್ರೆ ಅಲ್ಲಿ ಏರಿಯನ್ಸ್ ಹತ್ತಾರಂತೆ, ಇಳಿತಾರಂತೆ. ಅವ್ರನ್ನ ಡಿಸ್ಟರ್ಬ್ ಮಾಡಬಾರ್ದು. ಅವ್ರನ್ನ ಅಲ್ಲಿ ಹತ್ತಾನೇ ಇಲ್ಲ, ಇಳಿತಾನೇ ಇಲ್ಲ. ಅಲ್ಲಿ ಏರಿಯನ್ಸ್ ಬಂದಿಲ್ಲ, ಹೋಗಿಲ್ಲ. ಸುಳ್ಳು, ಕಟ್ಟು ಕತೆ, ಸುಳ್ಳನ್ನ ಸತ್ಯ ತರ ಮಾತಾಡೋದು. ಏನಂದ್ರೆ ನಾಳೆ ದಿನ ಪರಿಶುದ್ಧರಿಗೆ ವಿರುದ್ಧವಾಗಿ, ದೇವರಿಗೆ ವಿರುದ್ಧವಾಗಿ ಯುದ್ಧ ಮಾಡೋದಕ್ಕೆ ಜನಗಳನ್ನ ರೇಗಿಸೋದು, ಜನಗಳನ್ನ ಎಬ್ಬಿಸೋದು, ಜನಗಳನ್ನ ದೇವರಿಗೆ ವಿರುದ್ಧವಾಗಿ, ದೇವರ ಮಕ್ಕಳಿಗೆ ಪರಿಶುದ್ಧರಿಗೆ ವಿರುದ್ಧವಾಗಿ ನಿಲ್ಲಿಸೋ ಒಂದು ಕ್ರಿಮಿನಲ್ ಟೆಕ್ನಿಕಲ್ ಸೈತಾನನ ತಂತ್ರ. ಏಲಿಯನ್ಸ್ ಅನ್ನೋದು ಇಲ್ಲ. ಇದುವರೆಗೂ ಅವ್ರು ನೋಡಿದ್ರೆ ಇವ್ರು ನೋಡಿದ್ರೆ ಇಲ್ಲ, ನೋಡಿಲ್ಲ. ಪಿಕ್ಚರು ತೆಗೆದರು ಅಮೇರಿಕ ಏಲಿಯನ್ಸ್ ಬಗ್ಗೆ. ಅಲ್ಲೆಲ್ಲೂಯ್ಯ. ಇಲ್ಲ, ಅದು ಕೂಡ ಸುಳ್ಳೆ, ಅದು ಕೂಡ ಸುಳ್ಳೆ. ಆಮೆನ್. ಅಲ್ಲೆಲ್ಲೂಯ್ಯ. ಪ್ರೈಸ್ ದಿ ಲಾರ್ಡ್. ಸೈತಾನು ಏಲಿಯನ್ಸ್ ಇಲ್ಲ ಅನ್ನೋದನ್ನ ಇದೆ ಅನ್ನೋ ತರ ನಾವು ನಮ್ಮನ್ನ ಏಲಿಯನ್ಸ್ ಅಂತ ಹೇಳಿ ಈ ಲೋಕದ ಜನಗಳನ್ನ ಯಾಮಾರಿಸಿ ಇವಾಗಲೇ ನಮ್ಮ ದೇವರಿಗೆ ವಿರುದ್ಧವಾಗಿ ಸೈನ್ಯವನ್ನ ಎಬ್ಬರಿಸ್ತಾರೆ. 20 ಕೋಟಿ ಅಂದ್ರಲ್ಲ, ಆಲ್ರೆಡಿ ಅದಕ್ಕೆ ಸೈನ್ಯದಲ್ಲಿ ಸೇರ್ತಾರೆ ಇದ್ದಾರೆ ಜನ. ಸುಮಾರು ಕೋಟಿ ಇದೆ. ಆಂಚು ಅಂತ ಏನೋ ಇದ್ರ ಹೆಸರು, ಆಂಚು ಅಂತ ಏನೋ ಒಂದು ಸೇನೆ ಹೆಸರು. ಆ ಸೇನೆಯಲ್ಲಿ ಪ್ರತಿದಿನ ಆ ಸೇನೆಗೆ ಜನರು ಸೇರ್ತಾನೆ ಇದ್ದಾರೆ. ನಮಗೆ ವಿರುದ್ಧವಾಗಿ ಯುದ್ಧ ಮಾಡೋದಕ್ಕೆ, ನಮಗೆ ವಿರುದ್ಧವಾಗಿ, ನಮ್ಮ ದೇವರ ಮಕ್ಕಳಿಗೆ ವಿರುದ್ಧವಾಗಿ ಯುದ್ಧವನ್ನ ಮಾಡೋದಕ್ಕೆ ಒಂದು ಸೇನೆ ಎದುರ್ತಾ ಇದೆ. ಆ ಸೇನೆಯಲ್ಲಿ ಜನಗಳು ಮಿಲಿಟರಿ ಅಲ್ಲ, ಆರ್ಮಿ ಅಲ್ಲ, ಅದು ಬಿಟ್ಟು ಸುಮಾರು ಇವಾಗಲೇ ಅದರಲ್ಲಿ 10 ಕೋಟಿ ಜನ ಇದ್ದಾರಂತೆ. ಎಷ್ಟು ಕೋಟಿ ಜನ? 10 ಕೋಟಿ ಜನ ಇದ್ದಾರಂತೆ. ಅಲ್ಲೆಲ್ಲೂಯ್ಯ. 20 ಕೋಟಿ ಜನ ಬೈಬಲ್ ಅಲ್ಲಿ ಬರ್ದಿರೋದು ಆಗ್ಬೇಕಲ್ಲ. 20 ಕೋಟಿ ಜನ ಅಲ್ಲಿ ಬಂದು ನಿಂತಿರ್ತಾರೆ ಅರ್ಮೇನಿಯಾದವರು ಯುದ್ಧ. ಪ್ರೈಸ್ ದಿ ಲಾರ್ಡ್. ಆಮೆನ್. ಪ್ರೈಸ್ ದಿ ಲಾರ್ಡ್. ಆಮೆನ್. ಪ್ರೈಸ್ ಜೀಸಸ್. ಕಣ್ಣು ದೇವರು ಇವತ್ತು ನಿಮ್ಮ ಹತ್ರ ಮಾತಾಡೋದು. ಅಲ್ಲೆಲ್ಲೂಯ್ಯ. ನಾವು ಹೇಗಿರ್ತೀವಿ? ಯೇಸು ಸ್ವಾಮಿ ತರ ಇರ್ತೀವಿ, ರೂಪಾಂತರ ಹೊಂದಿರ್ತೀವಿ. ಅಲ್ಲೆಲ್ಲೂಯ್ಯ. ನಾವು ಒಂದೇ ತರ ಇರೋ ನಮ್ಮನ್ನ ಸೈತಾನ ಏಲಿಯನ್ಸ್ ಅಂತ ಹೇಳಿ ಜನಗಳನ್ನ ಯಾಮಾರಿಸಿ ದೇವರಿಗೂ ದೇವರ ಮಕ್ಕಳಿಗೂ ಸೈನ್ಯವನ್ನ ವಿರೋಧವಾಗಿ ಎಬ್ಬರಿಸ್ತಾ ಇದ್ದಾನೆ. ಅನ್ಯ ವಾಸಿಗಳು ಒಂದು ದಿನ ಈ ಭೂಮಿಗೆ ಬಂದಿರ್ತಾರೆ. ನಾವು ಅವ್ರನ್ನ ಸೋಲಿಸ್ಬೇಕು. ಏನ್ ಮಾಡ್ಬೇಕಂತೆ ಅಂತ ಸುಳ್ಳು ಕಥೆಯನ್ನ ಹೇಳ್ತಾ ಇದ್ದಾನೆ ಸೈತಾನ. ಅವರು ಈ ಭೂಮಿಗೆ ಬಂದ್ಬಿಡ್ತಾರಂತೆ, ನಾವು ಅವ್ರನ್ನ ಯುದ್ಧ ಮಾಡಿ ಜಯಿಸ್ಬೇಕಂತೆ ಅಂತೇಳಿ ಕಥೆಯನ್ನ ಕೊಡ್ತಾ ಇದ್ದಾನೆ ಸೈತಾನ. ಕಣ್ಮುಚ್ಚಿ ಪ್ರೇಯರ್ ಮಾಡಿ. ಥ್ಯಾಂಕ್ ಯು ಅಪ್ಪ. ಬಾಯಿ ಸಮಯದಲ್ಲಿ ಏಲಿಯನ್ಸ್ನ ಕುರಿತು ಮಾತಾಡಿದ ಅಪ್ಪ, ಏಲಿಯನ್ಸ್ನ ಕುರಿತು ಮಾತಾಡಿದ ಅಪ್ಪನೇ ಯೇಸುವೇ, ಪರಿಶುದ್ಧನೇ, ಮಗನೇ, ಏಲಿಯನ್ಸ್ನಲ್ಲಿ ರಾಜ ಸಂಪೂರ್ಣವಾಗಿ ನೀತಿಯನ್ನಾಗಿ ಲೋಕ ಪರಿಶುದ್ಧ ಸಮಯದಲ್ಲಿ ರಾಜ ಏಲಿಯನ್ಸ್ನ ಕುರಿತು ಮಾತಾಡಿದ ರಾಜ ಅದನ್ನು ಸುಳ್ಳು ಕಥೆ, ಅದನ್ನು ಬೋಧನೆ ಜನಗಳಿಗೆ ದೇವರ ಮಕ್ಕಳಿಗೆ ವಿರುದ್ಧವಾಗಿ ಕ್ರಿಯೆ ಕಾರ್ಯ ಸೈತಾನ ತಂತ್ರಗಳಿಗೆ ರಾಜ್ಯ ನಿಮ್ಮ ಕೈಯಲ್ಲಿ ವಿಶೇಷವಾದ ಮಾತ್ರ ಕಡೆಯಿಂದ ಮಾತ್ರ ಆಶೀರ್ವದಿಸಿ ತಾಯಿ ಯೇಸುವಿನಲ್ಲಿ ಕಾಪಾಡಿ. ಯೇಸುವಿನ ನಾಮದಲ್ಲಿ ನಾನು ಪ್ರಾರ್ಥಿಸಿ ಬೇಡಿ ಬಂದಿದ್ದೇನೆ ನನ್ನ ಪ್ರೀತಿಯ ಪರಲೋಕವಿರುವ ಒಳ್ಳೆಯ ತಂದೆಯೇ. ಆಮೆನ್. ಪ್ರೇಯರ್ಲಿ ಎಚ್ಚರವಾಗಿ ಜಾಗರೂಕತೆಯಲ್ಲಿ
ಊಟನ ಸಿದ್ಧಪಡಿಸಿ ಕರ್ತನಾದ ಯೇಸು ಕ್ರಿಸ್ತನು ಬೇಗ ಬರ್ತಾನೆ. ಮಾರಣಾಥ.